ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಈಗಾಗಲೇ ಪ್ರತಿಭಟನೆ ಜೋರಾಗಿದೆ. ಬೆಳಗಾವಿಯ ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಮುದಾಯ ನಿರ್ಧಾರ ಮಾಡಿದೆ. ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿರೋದು. ಆದರೆ ಪ್ರತಿಭಟನೆಗೆ ಅನುಮತಿಯನ್ನ ಜಿಲ್ಲಾಡಳಿತ ನಿರಾಕರಿಸಿದೆ. ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಿಲ್ಲ, ಪರ್ಮಿಷನ್ ಅನ್ನ ನಿರಾಕರಿಸಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡ್ತಾರ ಹಾಗಿದ್ರೆ ಶ್ರೀಗಳು? ಸದ್ಯಕ್ಕೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಮೀಸಲಾತಿ ಮಹಾಯುದ್ಧ. ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾರಣ ಲಾಠಿ ಚಾರ್ಜ್ ಅನ್ನ ಮಾಡಿಸಿದ್ರು ಸುಖ ಸುಮ್ಮನೆ ಅಂತ ಹೇಳಿ. ಮತ್ತೊಂದು ಕಡೆ ಈಗ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸ್ವಾಮೀಜಿಗಳು ಸಿದ್ಧರಾಗಿದ್ದಾರೆ. ಪ್ರತಿಭಟನೆಗೆ ಕರೆ ಕೂಡ ನೀಡಿದ್ದಾರೆ. ಆದರೆ ಸದ್ಯಕ್ಕೆ ಡಿಸಿ ಕಚೇರಿಯ ಎದುರುಗಡೆ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಆದ್ದರಿಂದ ಈಗ ಸ್ವಾಮೀಜಿಗಳ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಅನುಮತಿ ಇಲ್ಲ ಅಂತಂದ್ರೂ ಪ್ರತಿಭಟನೆಗೆ ಮುಂದಾಗ್ತಾರ ಸ್ವಾಮೀಜಿಗಳು? ಮತ್ತೆ ಇವತ್ತು ಬೇರೆ ರೀತಿಯ ಹೈ ಡ್ರಾಮಾ ಕ್ರಿಯೇಟ್ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ಪಂಚಮಸಾಲಿ ಮೀಸಲಾತಿ ಒಂದು ರೀತಿ ಸರ್ಕಾರಕ್ಕೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. ಧರ್ಮ ಸಂಕಟ ಏನ್ ಮಾಡಬೇಕು ಅಂತ ಸ್ವಾಮೀಜಿಗಳು ಮನವೊಲಿಸ್ತಾ ಇದ್ರು ಕೂಡ ಅವರು ಒಪ್ತಾ ಇಲ್ಲ. ಮೀಸಲಾತಿ ಬೇಕೇ ಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ದಾರೆ. ಈ ಕಡೆ ಸರ್ಕಾರ ಕೇಳಿದಂಗೆ ಮೀಸಲಾತಿ ಕೊಡೋದಕ್ಕಾಗುತ್ತಾ? ಹಿಂದುಳಿದ ಆಯೋಗದಿಂದ ವರದಿ ಬರಬೇಕು, ಅಲ್ಲಿ ಹೋಗಿ ಇವರು ಮಂಡನೆ ಮಾಡಲಿ ಅಂತ ಹೇಳ್ತಿದ್ದಾರೆ. ಏನಾಗ್ಬೋದು ಅಂತ, ಇದನ್ನು ಎಷ್ಟು ಗಂಭೀರವಾಗಿ ತಗೊಳ್ಳುತ್ತೆ ಸರ್ಕಾರ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ನೋಡಿ, ಪಂಚಮಸಾಲಿಗೆ 2A ಮೀಸಲಾತಿ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 2A ಮೀಸಲಾತಿಗಾಗಿ ನಡೀತಾ ಇರುವಂಥ ಈ ಹೋರಾಟ ಮೊನ್ನೆ ಸುವರ್ಣಸೌಧದ ಎದುರುಗಡೆ ನಡೆದಂಥ ಹೋರಾಟ ಅದು ಮತ್ತೊಂದು ಹಂತವನ್ನು ತಲುಪಿದೆ. ಈ 2A ಮೀಸಲಾತಿಗಾಗಿ ನಡೆದ ಹೋರಾಟ, ಅದರಲ್ಲಿ ಲಾಠಿ ಚಾರ್ಜ್ ಆಯಿತು. ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಯಿತು. ಅದಾದ ನಂತರ ಇಡೀ ದಿನದ ಕಲಾಪದಲ್ಲೂ ಕೂಡ ಇದೇ ವಿಚಾರ ಮಾರ್ದನಿಸಿತ್ತು. ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು. ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು. ನೋಡಿ, ಸಂವಿಧಾನ ಬಾಹಿರ ಇದು. ಈ ರೀತಿಯಾಗಿ 2A ಮೀಸಲಾತಿಗಾಗಿ ಪಂಚಮಸಾಲಿಗಳು ಮೀಸಲಾತಿಯನ್ನು ಕೇಳ್ತಾ ಇರೋದೇ ಸಂವಿಧಾನ ಬಾಹಿರ ಅನ್ನೋದನ್ನೇ ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ಇದೆಲ್ಲ ವಿಚಾರಗಳಿರುವಾಗ ಈ ಸದ್ಯಕ್ಕೆ ಈ ಅರ್ಜೆನ್ಸಿಯ ಬಗ್ಗೆ ಅವರೆಲ್ಲ ಮಾತಾಡಿದರು. ಹಿಂದುಳಿದ ಆಯೋಗದ ವರದಿ ಬರದ ಹೊರತು ಯಾವುದೇ ಕಾರಣಕ್ಕೂ ಕೂಡ ತತ್ಕ್ಷಣಕ್ಕೆ ಸ್ವಾಮೀಜಿಗಳು ಹೇಳಿದರು ಅಂಥೇಳಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರು. ಅದಾದ ನಂತರ ಪಂಚಮಸಾಲಿ ಸಮುದಾಯ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಹೋರಾಟ ಮತ್ತೊಂದು ಹಂತವನ್ನು ತಲುಪಿತ್ತು. ಅದಾದ ನಂತರ ಹಿರೇಬಾಗೇವಾಡಿಯಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟರು. ಹಿರೇಬಾಗೇವಾಡಿ ಟೋಲನ್ನು ತಡೆಯುವ ಮೂಲಕ ಪ್ರತಿಭಟನೆಗೆ ಹೋರಾಟಕ್ಕೆ ಮುಂದಾದರು. ಆ ಮೂಲಕ ತಾಲೂಕು ಆದ್ಯಂತ ಈಗ ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ. ಇವತ್ತು ಜಿಲ್ಲಾಡಳಿತದ ಕಚೇರಿ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಆದರೆ ಪ್ರತಿಭಟನೆಗೆ ಕಾನೂನು ಮತ್ತು ರಂಜಿತ್, ಮಾಹಿತಿಗಾಗಿ ಧನ್ಯವಾದ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಈಗಾಗಲೇ ಪ್ರತಿಭಟನೆ ಜೋರಾಗಿದೆ. ಬೆಳಗಾವಿಯ ಡಿಸಿ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಮುದಾಯ ನಿರ್ಧಾರ ಮಾಡಿದೆ. ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿರೋದು. ಆದರೆ ಪ್ರತಿಭಟನೆಗೆ ಅನುಮತಿಯನ್ನ ಜಿಲ್ಲಾಡಳಿತ ನಿರಾಕರಿಸಿದೆ. ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಿಲ್ಲ, ಪರ್ಮಿಷನ್ ಅನ್ನ ನಿರಾಕರಿಸಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡ್ತಾರ ಹಾಗಿದ್ರೆ ಶ್ರೀಗಳು? ಸದ್ಯಕ್ಕೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಮೀಸಲಾತಿ ಮಹಾಯುದ್ಧ. ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾರಣ ಲಾಠಿ ಚಾರ್ಜ್ ಅನ್ನ ಮಾಡಿಸಿದ್ರು ಸುಖ ಸುಮ್ಮನೆ ಅಂತ ಹೇಳಿ. ಮತ್ತೊಂದು ಕಡೆ ಈಗ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸ್ವಾಮೀಜಿಗಳು ಸಿದ್ಧರಾಗಿದ್ದಾರೆ. ಪ್ರತಿಭಟನೆಗೆ ಕರೆ ಕೂಡ ನೀಡಿದ್ದಾರೆ. ಆದರೆ ಸದ್ಯಕ್ಕೆ ಡಿಸಿ ಕಚೇರಿಯ ಎದುರುಗಡೆ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಆದ್ದರಿಂದ ಈಗ ಸ್ವಾಮೀಜಿಗಳ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಅನುಮತಿ ಇಲ್ಲ ಅಂತಂದ್ರೂ ಪ್ರತಿಭಟನೆಗೆ ಮುಂದಾಗ್ತಾರ ಸ್ವಾಮೀಜಿಗಳು? ಮತ್ತೆ ಇವತ್ತು ಬೇರೆ ರೀತಿಯ ಹೈ ಡ್ರಾಮಾ ಕ್ರಿಯೇಟ್ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ್ ರಂಜಿತ್ ಶಿರಿಯಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ಪಂಚಮಸಾಲಿ ಮೀಸಲಾತಿ ಒಂದು ರೀತಿ ಸರ್ಕಾರಕ್ಕೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. ಧರ್ಮ ಸಂಕಟ ಏನ್ ಮಾಡಬೇಕು ಅಂತ
ಸ್ವಾಮೀಜಿಗಳು ಮನವೊಲಿಸ್ತಾ ಇದ್ರು ಕೂಡ ಅವರು ಒಪ್ತಾ ಇಲ್ಲ. ಮೀಸಲಾತಿ ಬೇಕೇ ಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ದಾರೆ. ಈ ಕಡೆ ಸರ್ಕಾರ ಕೇಳಿದಂಗೆ ಮೀಸಲಾತಿ ಕೊಡೋದಕ್ಕಾಗತ್ತಾ, ಹಿಂದುಳಿದ ಆಯೋಗದಿಂದ ವರದಿ ಬರಬೇಕು, ಅಲ್ಲಿ ಹೋಗಿ ಇವರು ಮಂಡನೆ ಮಾಡಲಿ ಅಂತ ಹೇಳ್ತಿದ್ದಾರೆ. ಏನಾಗ್ಬೋದು ಅಂತ, ಇದನ್ನು ಎಷ್ಟು ಗಂಭೀರವಾಗಿ ತಗೊಳ್ಳುತ್ತೆ ಸರ್ಕಾರ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್ ನೋಡಿ, ಪಂಚಮ ಸಾಲಿಗೆ 2A ಮೀಸಲಾತಿ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ 2A ಮೀಸಲಾತಿಗಾಗಿ ನಡೀತಾ ಇರುವಂಥ ಈ ಹೋರಾಟ, ಮೊನ್ನೆ ಸುವರ್ಣಸೌಧದ ಎದುರುಗಡೆ ನಡೆದಂಥ ಹೋರಾಟ ಅದು ಮತ್ತೊಂದು ಹಂತವನ್ನು ತಲುಪಿದೆ. ಈ 2A ಮೀಸಲಾತಿಗಾಗಿ ನಡೆದ ಹೋರಾಟ, ಅದರಲ್ಲಿ ಲಾಠಿ ಚಾರ್ಜ್ ಆಯಿತು. ದೊಡ್ಡ ಮಟ್ಟದಲ್ಲಿ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಆಕ್ರೋಶವೂ ಕೂಡ ವ್ಯಕ್ತವಾಯಿತು. ಅದಾದ ನಂತರ ಇಡೀ ದಿನದ ಕಲಾಪದಲ್ಲೂ ಕೂಡ ಇದೇ ವಿಚಾರ ಮಾರ್ದನಿಸಿತ್ತು. ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರು, ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದರು. ನೋಡಿ, ಸಂವಿಧಾನ ಬಾಹಿರ ಇದು. ಈ ರೀತಿಯಾಗಿ 2A ಮೀಸಲಾತಿಗಾಗಿ ಪಂಚಮ ಶಾಲೆಗಳು ಮೀಸಲಾತಿಯನ್ನು ಕೇಳ್ತಾ ಇರೋದೇ ಸಂವಿಧಾನ ಬಾಹಿರ ಅನ್ನೋದನ್ನೇ ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ಇದೆಲ್ಲ ವಿಚಾರಗಳಿರುವಾಗ ಈ ಸದ್ಯಕ್ಕೆ ಈ ಅರ್ಜೆನ್ಸಿಯ ಬಗ್ಗೆ ಅವರೆಲ್ಲ ಮಾತಾಡಿದರು. ಹಿಂದುಳಿದ ಆಯೋಗದ ವರದಿ ಬರದ ಹೊರತು ಯಾವುದೇ ಕಾರಣಕ್ಕೂ ಕೂಡ ತತ್ಕ್ಷಣಕ್ಕೆ ಸ್ವಾಮೀಜಿಗಳು ಹೇಳಿದರು ಅಂಥೇಳಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರು. ಅದಾದ ನಂತರ ಪಂಚಮಸಾಲಿ ಸಮುದಾಯ ಜಯಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ಹೋರಾಟ ಮತ್ತೊಂದು ಹಂತವನ್ನು ತಲುಪಿತ್ತು. ಅದಾದ ನಂತರ ಹಿರೇಬಾಗೇವಾಡಿಯಲ್ಲಿ ಅವರು ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಕರೆ ಕೊಟ್ಟರು. ಹಿರೇಬಾಗೇವಾಡಿ ಟೋಲನ್ನು ತಡೆಯುವ ಮೂಲಕ ಪ್ರತಿಭಟನೆಗೆ ಹೋರಾಟಕ್ಕೆ ಮುಂದಾದರು. ಆ ಮೂಲಕ ತಾಲೂಕು ಆದ್ಯಂತ ಈಗ ಪಂಚಮಸಾಲಿ ಮೀಸಲಾತಿಗಾಗಿ ಹೋರಾಟ ನಡೀತಾ ಇದೆ. ಇವತ್ತು ಜಿಲ್ಲಾಡಳಿತದ ಕಚೇರಿ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಆದರೆ ಪ್ರತಿಭಟನೆಗೆ ಕಾನೂನು ಮತ್ತು ಓಕೆ ರಂಜಿತ್, ಮಾಹಿತಿಗಾಗಿ ಧನ್ಯವಾದ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಯನ್ನ ನೀಡಲೇಬೇಕು ಅಂತ ಆಗ್ರಹಿಸಿ ಈಗಾಗಲೇ ಪ್ರತಿಭಟನೆ ಜೋರಾಗಿದೆ. ಬೆಳಗಾವಿಯ DC ಕಚೇರಿಯ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ಈಗ ಸಮುದಾಯ ನಿರ್ಧಾರ ಮಾಡಿದೆ. ಜಯಮೃತ್ಯುಂಜಯ ಶ್ರೀ ನೇತೃತ್ವದಲ್ಲಿ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿರೋದು. ಆದರೆ ಪ್ರತಿಭಟನೆಗೆ ಅನುಮತಿಯನ್ನ ಜಿಲ್ಲಾಡಳಿತ ನಿರಾಕರಿಸಿದೆ. ಟ್ರಾಫಿಕ್ ಸಮಸ್ಯೆ ಆಗುತ್ತೆ, ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಪ್ರತಿಭಟನೆಗೆ ಅನುಮತಿಯನ್ನ ಕೊಟ್ಟಿಲ್ಲ, ಪರ್ಮಿಷನ್ ಅನ್ನ ನಿರಾಕರಿಸಿದ್ದಾರೆ. ಅನುಮತಿ ಇಲ್ಲದೆ ಪ್ರತಿಭಟನೆ ಮಾಡ್ತಾರ ಹಾಗಿದ್ರೆ ಶ್ರೀಗಳು? ಸದ್ಯಕ್ಕೆ ತೀವ್ರ ಕುತೂಹಲವನ್ನ ಮೂಡಿಸಿದೆ ಮೀಸಲಾತಿ ಮಹಾಯುದ್ಧ. ಸಿದ್ದರಾಮಯ್ಯ ಅವರು ಕ್ಷಮೆ ಕೇಳಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಾರಣ ಲಾಠಿ ಚಾರ್ಜ್ ಅನ್ನ ಮಾಡಿಸಿದ್ರು ಸುಖ ಸುಮ್ಮನೆ ಅಂತ ಹೇಳಿ. ಮತ್ತೊಂದು ಕಡೆ ಈಗ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆಯನ್ನ ಮಾಡೋದಕ್ಕೆ ಸ್ವಾಮೀಜಿಗಳು ಸಿದ್ಧರಾಗಿದ್ದಾರೆ. ಪ್ರತಿಭಟನೆಗೆ ಕರೆ ಕೂಡ ನೀಡಿದ್ದಾರೆ. ಆದರೆ ಸದ್ಯಕ್ಕೆ DC ಕಚೇರಿಯ ಎದುರುಗಡೆ ಪ್ರತಿಭಟನೆ ಮಾಡೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಆದ್ದರಿಂದ ಈಗ ಸ್ವಾಮೀಜಿಗಳ ಮುಂದಿನ ನಡೆ ಏನು ಅನ್ನುವಂತಹ ಪ್ರಶ್ನೆ ಇದೆ. ಅನುಮತಿ ಇಲ್ಲ ಅಂತಂದ್ರೂ ಪ್ರತಿಭಟನೆಗೆ ಮುಂದಾಗ್ತಾರ ಸ್ವಾಮೀಜಿಗಳು? ಮತ್ತೆ ಇವತ್ತು ಬೇರೆ ರೀತಿಯ ಹೈ ಡ್ರಾಮಾ ಕ್ರಿಯೇಟ್ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನನ್ನ ಕೊಲೀಗ ರಂಜಿತ್ ಶಿರಿಯಾರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ಪಂಚಮಸಾಲಿ ಮೀಸಲಾತಿ ಒಂದು ರೀತಿ ಸರ್ಕಾರಕ್ಕೆ ಕಬ್ಬಿಣದ ಕಡಲೆ ಆಗ್ತಾ ಇದೆ. ಧರ್ಮ ಸಂಕಟ ಏನ್ ಮಾಡಬೇಕು ಅಂತ ಸ್ವಾಮೀಜಿಗಳು ಮನವೊಲಿಸ್ತಾ ಇದ್ರು ಕೂಡ ಅವರು ಒಪ್ತಾ ಇಲ್ಲ. ಮೀಸಲಾತಿ ಬೇಕೇ ಬೇಕು ಅನ್ನುವಂತಹ ಪಟ್ಟು ಹಿಡಿದಿದ್ದಾರೆ. ಈ ಕಡೆ ಸರ್ಕಾರ ಕೇಳಿದಂಗೆ ಮೀಸಲಾತಿ ಕೊಡೋದಕ್ಕಾಗತ್ತಾ, ಹಿಂದುಳಿದ ಆಯೋಗದಿಂದ ವರದಿ ಬರಬೇಕು, ಅಲ್ಲಿ ಹೋಗಿ ಇವರು ಮಂಡನೆ